ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ. ಬರ್ದಿರೋದು ಪದಚಿಹ್ನ ಅವರು. ಬನ್ನಿ ನಿನ್ನೆ ಓದಂತ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಚಾಪ್ಟರ್ನ ಹೆಸರು ವಿಳಾಸ ಯಾವುದು. ನಿನ್ನೆ ಅಲೆಕ್ಸಾಂಡರ್ ಬಗ್ಗೆ ತಿಳ್ಕೊಂಡ್ವಿ. ಆ ಹುಡುಗನ ಮನಸ್ಸಲ್ಲಿ ಬಂದಂತ ಒಂದು ಆಲೋಚನೆ. ಈಗ ನಾವು ತಿಳ್ಕೊಳಕ್ ಹೋಗ್ತಾ ಇದೀವಿ ಇನ್ನೊಬ್ಬರ ಬಗ್ಗೆ. ಓಕೆ, ಎಲ್ಲಾ ಕತೆಗಳು ತಾತ ಹೇಳಿದ್ದು ಮಗಂಗೆ ಹಿಂಗ್ ಓಡ್ತಾ ಇತ್ತು ಅಂತ. ಜೀವನದಲ್ಲಿ ಒಂದು ಹಂತ ತಲುಪಿದ ನಂತರ ಕಾಡುವ ಪ್ರಶ್ನೆಗಳು ಇವು. ಜೀವನದಲ್ಲಿ ಒಂದು ಹಂತಕ್ಕೆ ಹೋದ ಮೇಲೆ ಕಾಡುವಂತ ಪ್ರಶ್ನೆಗಳಿದೆಯಂತ ಇದು ಅಂತ, ಆಯ್ತಾ. ಆದ್ರೆ ಜೀವನದಲ್ಲಿ ಒಂದು ಹಂತಕ್ಕೆ ಹೋಗಕ್ ಮುಂಚೆನೆ ನಾವು ಈ ಪ್ರಶ್ನೆಗಳನ್ನ ಹಾಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಹಂತಗಳನ್ನ ಪಾಸ್ ಮಾಡ್ಬೋದಲ್ವಾ. ಸೊ ಅದೆಲ್ಲ ಕರ್ಮ ಫೇಸ್ ಮಾಡೋದಿರುತ್ತೆ ಅನ್ಸುತ್ತೆ. ಅದಕ್ಕೆ ಒಂದು ಹಂತಕ್ಕೆ ಹೋದ್ಮೇಲೆ ಬರುತ್ತೆ ಇದೆಲ್ಲ. ಆಗ ಜೀವನ ಒಂದಿಷ್ಟು ಪಾಠ ಕಲಿಸ್ತಾ ಇದೆ, ಅದನ್ನ ಕಲಿಬೇಕು ಅಷ್ಟೆ. ಓಕೆ, ಒಂದಿಷ್ಟು ಪಾಠ ಕಲಿಸ್ತಾ ಇದೆ, ಕಲಿಬೇಕು ಸುಮ್ಮನೆ. ಹಾಗೆ ಕಲಿತವರು ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರು ನೆಮ್ಮದಿಯಿಂದ ಮಾಡ್ತಾರೆ. ಅಂದ್ರೆ ನೋಡಿ, ಸಾಧನೆ ಮಾಡಿ ನೆಮ್ಮದಿಯಿಂದ ಮಾಡಿ, ಹೆಸರು ಮಾಡಿ ನೆಮ್ಮದಿಯಿಂದ ಮಾಡಿ, ದುಡ್ಡು ಮಾಡಿ ನೆಮ್ಮದಿಯಿಂದ ಮಾಡಿ ಅಂತ. ನಾನು ನಮ್ಮ ಸಂಸ್ಕಾರ ವರ್ಕ್ಶಾಪಲ್ಲಿ ಮಕ್ಕಳುಗಳಿಗೆ ಇದನ್ನು ಹೇಳ್ತಾ ಇರ್ತೀನಿ. ಅಫರ್ಮೇಷನ್ ಮಾಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಮಕ್ಕಳ, ಸಿಕ್ಕಾಪಟ್ಟೆ ದುಡ್ಡು ಮಾಡಿ, ಸಿಕ್ಕಾಪಟ್ಟೆ ದುಡ್ಡನ್ನ ಆರೋಗ್ಯವಾಗಿ ಮಾಡಿ, ನೆಮ್ಮದಿಯಿಂದ ಮಾಡಿ. ಸೊ ನೆಮ್ಮದಿಯಿಂದ ದುಡ್ಡು ಮಾಡಿ, ನೆಮ್ಮದಿಯಿಂದ ಶ್ರೀಮಂತರಾಗ್ರಿ, ನೆಮ್ಮದಿಯಿಂದ ನೀವು ಸಾಧನೆ ಮಾಡಿ, ನೆಮ್ಮದಿಯಿಂದ ನೀವು ಆರೋಗ್ಯವಾಗಿರಿ, ನೆಮ್ಮದಿಯಿಂದ ಒಳ್ಳೊಳ್ಳೆ ಫ್ರೆಂಡ್ಶಿಪ್ನ ಮಾಡಿ. ಸೊ ನೆಮ್ಮದಿ ಇಂಪಾರ್ಟೆಂಟ್, ಯು ಆರ್ ದ ಮ್ಯಾಟರ್ ಅಂತ ನಾನು ಮಕ್ಳಿಗೆ ಹೇಳ್ತಾ ಇರ್ತೀನಿ. ಓಕೆ, ಬಿಕಾಸ್ ಅದನ್ನ ಫೀಡ್ ಮಾಡ್ಬೇಕು ಇವಾಗ್ಲಿಂದಾನೆ ಅಂತ. ನೋಡಿ, ಆ ಮಗುಗೆ ಆ ತಾತ ಹೇಳಿದ ಕಥೆನೇ ಅಲ್ವಾ ಇವತ್ತು ಬಂದಿರೋದು. ಸೊ ಹಾಗಾಗಿ ಈಗ ಇಲ್ಲಿ ಅದೇ ರೀತಿ ಇನ್ನೊಬ್ರ ಕಥೆನ ನಾವಿವಾಗ ನೋಡಕ್ ಹೋಗ್ತಾ ಇದೀವಿ. ಈ ಕಥೆನೂ ಅಷ್ಟೇ ಎಲ್ರಿಗೂ ಗೊತ್ತಿರೋ ಅಂಥದ್ದು, ಆದ್ರೆ ತಿಳ್ಕೊಳ್ಳೋದು ತುಂಬಾ ಇದೆ. ಕಪಿಲವಸ್ತು ರಾಜ್ಯದ ಮಹಾರಾಜ ಶುದ್ಧೋಧನ, ಅವನಿಗೆ ಸಿದ್ಧಾರ್ಥ ಎಂಬ ಮಗ ಹುಟ್ಟಾನೆ. ಸಿದ್ಧಾರ್ಥ ಅನ್ನೋ ಹೆಸರಿಡ್ತಾರೆ. ಅವನು ಜನಿಸುವ ಮೊದಲೇ ಅವನು ಮುಂದೊಂದು ದಿನ ಇಡೀ ಜಗತ್ತಿಗೆ ಬೆಳಕು ನೀಡುವ ಸನ್ಯಾಸಿ ಆಗುತ್ತಾನೆ ಅಂತ ಹೇಳ್ಬಿಡ್ತಾರೆ. ಅದರಿಂದ ಶುದ್ಧೋಧನಿಗೆ ಭಯ ಆಗ್ಬಿಡುತ್ತೆ. ಅಯ್ಯೋ, ನನ್ನ ಮಗ ಸನ್ಯಾಸಿ ಆಗ್ಬಿಟ್ರೆ ರಾಜ ಅಲ್ವಾ, ಸೊ ರಾಜ್ಯ ಹೇಗ್ ನಡೆಸ್ತಾನೆ, ನನ್ನ ಮಗ ಮುಂದಿನ ರಾಜನಾಗಿ ರಾಜ್ಯಭಾರ ಮಾಡೋದಿಲ್ವಾ ಅಂತ ಯೋಚನೆ ಸ್ಟಾರ್ಟ್ ಆಗ್ಬಿಟ್ಟು ತಂದೆ ಏನ್ ಮಾಡ್ತಾರೆ, ರೆಸಿಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನಮ್ಮ ಇಲ್ಲಿ ತಂದೆ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ನಮ್ಮ ಮಕ್ಕಳುಗಳ ಬಗ್ಗೆ ನಾವು ಕನಸನ್ನ ಕಾಣ್ಬೇಕು, ಆಯ್ತಾ. ಅದಕ್ಕೆ ತಕ್ಕಂತೆ ಏನ್ ಬೇಕು ಆ ಥರ ವ್ಯವಸ್ಥೆಗಳನ್ನ ನಾವು ಮಾಡಿಕೊಡ್ಬೇಕು, ಪ್ರೋತ್ಸಾಹ ಕೊಡಬೇಕು, ಜೊತೆಯಲ್ಲಿರ್ಬೇಕು, ಕಲಿಸ್ಬೇಕು, ಎಲ್ಲವೂ ಮಾಡಬೇಕು. ಆದ್ರೆ ಆ ಮಗು ಯಾವ ಜರ್ನಿ ಮಾಡಕ್ ಬಂದಿದೆ ಅದಕ್ಕೆ ಅಡ್ಡ ಮಾಡಬಾರ್ದು. ಓಕೆ, ಅಂದ್ರೆ ಭಯದಿಂದ. ಇಲ್ಲೋಡಿ, ಈ ರಾಜ ಸಿದ್ಧಾರ್ಥ ಎಲ್ಲಿ ಸನ್ಯಾಸಿ ಆಗ್ಬಿಡ್ತಾರೆ ಅನ್ನೋ ಒಂದು ಭಯಕ್ಕೆ ಏನೇನ್ ಮಾಡಿದ್ರು ಮಗಂಗೆ, ರೆಸಿಸ್ಟ್ ಮಾಡಿಬಿಟ್ಟು ಏನೇನೇನೇನು ರಿಸ್ಟ್ರಿಕ್ಷನ್ಸ್ ಮಾಡಿದ್ರು. ಆ ಥರ ರಿಸ್ಟ್ರಿಕ್ಷನ್ಸ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಸೊ ಏನ್ ಮಾಡಿದ್ರು ಇವರು, ಜನಿಸಿದ ಬಳಿಕ ಅವನಿಗೆ ಅರಮನೆಲೇ ಎಲ್ಲ ಸುಖವನ್ನ ಕೊಡ್ತಾ ಬಂದ್ರು. ಹೊರಗಡೆ ಪ್ರಪಂಚಕ್ಕೆ ಅವನ್ನ ಪರಿಚಯಿಸ್ಲೇ ಇಲ್ಲ, ಅಷ್ಟು ಜೋಪಾನ ಮಾಡಿದ್ರು. ಎಲ್ಲ ಸುಖ ಸಂಪತ್ತನ್ನ ಅನುಭವಿಸ್ತಾ ಇದ್ರು. ಸಿದ್ಧಾರ್ಥನ ಮನಸ್ಸಲ್ಲಿ ನೆಮ್ಮದಿ ಶಾಂತಿ ಮಾತ್ರ ಇರಲಿಲ್ಲ. ಏನೋ ಒಂದು ರೀತಿಯ ಕಸಿವಿಸಿ ಕಾಡ್ತಾ ಇತ್ತು. ಹೀಗೆ ಒಂದು ದಿನ ಮನೆಯವರ ಕಣ್ತಪ್ಪಿಸಿ ಹಿಂಗಾದ್ರೂ ಮಾಡಿ ಆಚೆ ಹೋಗ್ಬೇಕು ಅನ್ಸಕ್ ಸ್ಟಾರ್ಟ್ ಆಯ್ತು. ಸೊ ತನ್ನ ಸಾರಥಿಯನ್ನ ಕರ್ಕೊಂಡು ಹೊರಗಿನ ಪ್ರಪಂಚವನ್ನ ನೋಡಕ್ ಹೋಗ್ತಾರೆ. ದಾರಿಯಲ್ಲಿ ಹೋಗುವಾಗ ಒಬ್ಬ ವಯಸ್ಸಾದ ಮುದುಕನನ್ನ ನೋಡ್ತಾರೆ. ಅಲ್ಲಿವರೆಗೂ ಅವರು ನಂಗನ್ಸತ್ತೆ ಚಿಕ್ಕದ್ರಿಂದಾನೇ ಬಿಟ್ಬಿಟ್ಟಿದ್ರೆ ಎಲ್ಲವನ್ನೂ ನೋಡ್ಕೊಂಡು ಕಾಮನ್ ಆಗಿ ಇರ್ಬಿಡ್ತಿದ್ರೇನೋ, ಯಾರಿಗ್ ಗೊತ್ತು. ಎಕ್ಸಾಂಪಲ್, ಅಥವಾ ರಾಜ್ಯನೂ ನೋಡ್ಕೊಳ್ಳೋ ತರ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆನೂ ಮಾಡಿ ಸನ್ಯಾಸಿ ಆಗ್ತಿದ್ರೇನೋ ಸಿದ್ಧಾರ್ಥ, ಯಾರಿಗ್ ಗೊತ್ತು. ಆದ್ರೆ ಆ ಹಿಡ್ದು ಅವ್ರಿಗೆ ಏನು ಜಗತ್ತಿನ ಪರಿಚಯನೇ ಮಾಡಿಸ್ದೆ ಎಲ್ಲವೂ ಅವ್ರಿಗೆ ಒಂದು ಆಶ್ಚರ್ಯ ಆಗಿ ಕಾಡಕ್ಕೆ ಸ್ಟಾರ್ಟ್ ಆಯ್ತು ಅಂತ ನನಗನ್ಸುತ್ತೆ. ಓಕೆ, ಸೊ ಅವ್ರಿಗೆ ನೆಮ್ಮದಿ ಅಥವಾ ಶಾಂತಿ ಇರಲಿಲ್ಲ. ಏನೋ ಒಂದು ರೀತಿ ಕಸಿವಿಸಿ ಕಾಡ್ತಿತ್ತು. ಒಂದಿನ ಕಣ್ತಪ್ಸಿ ತನ್ನ ಸಾರಥಿಯನ್ನ ಕರ್ಕೊಂಡು ಹೊರಗಿನ ಪ್ರಪಂಚ ನೋಡಕ್ ಹೋಗ್ತಾರೆ. ದಾರಿಯಲ್ಲಿ ಹೋಗುವಾಗ ಒಬ್ಬ ವಯಸ್ಸಾದ ಮುದುಕನ್ನ ನೋಡ್ತಾರೆ. ಅವನು ಕಷ್ಟಪಡ್ತಾ ಇರೋದನ್ನ ನೋಡ್ತಾರೆ. ಓಕೆ, ಒಬ್ಬ ಮುದುಕನ್ನ ನೋಡ್ತಾರೆ, ಕಷ್ಟಪಡ್ತಾ ಇರೋದನ್ನ ನೋಡ್ತಾರೆ, ಮೊದಲನೇದು. ಎರಡನೇದು, ಒಬ್ಬ ನರಳಾಡ್ತಾ ಇರುವಂತಹ ರೋಗಿಯನ್ನ ನೋಡ್ತಾರೆ. ಹಾಗೆ ಒಂದು ಶವದ ಯಾತ್ರೆಯನ್ನ ನೋಡ್ತಾರೆ. ಮೂರು, ಒಂದು ಮುದುಕ, ಇನ್ನೊಂದು ರೋಗಿ, ಇನ್ನೊಂದು ಶವ. ಮನೆಗೆ ಬರುವಾಗ ಅವನ ಮನಸ್ಸು ಇನ್ನಷ್ಟು ವಿಚಲಿತಗೊಂಡಿರುತ್ತದೆ. ಅರಮನೆಯಲ್ಲಿ ಇರುವಂತ ಸುಖದ ವಾತಾವರಣ ಜಗತ್ತಲ್ಲಿ ಇಲ್ಲ. ಅಂದ್ರೆ ಅವರಿಗೆ ಒಂದು ಸ್ಟಾರ್ಟ್ ಆಗುತ್ತೆ, ನಮ್ಮ ಅರಮನೆಯಲ್ಲಿ ಏನಿದೆ ಸುಖದ ವಾತಾವರಣ ಅದು ನನಗೆ ಮಾತ್ರ ಸಿಗ್ತಿದೆ, ಜಗತ್ತಲ್ಲಿ ಅದಿಲ್ಲ ಅನ್ನೋ ಪ್ರಶ್ನೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕಾಡಕ್ಕೆ ಸ್ಟಾರ್ಟ್ ಆದಾಗ ಅವರಿಗೆ ಅನ್ಸಕ್ ಶುರುವಾಗುತ್ತೆ. ಒಬ್ಬ ನರಳಾಡ್ತಾ ಇರೋ ರೋಗಿ ಮತ್ತೆ ಮುದುಕ ಅವರೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ.
ಈ ಜಗತ್ತಲ್ಲಿ ದುಃಖ ಸಂಕಟಗಳೇ ತುಂಬಿವೆ ಎಂದು ಇನ್ನಷ್ಟು ಕೊರಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಅವನಿಗೆ ಮದ್ವೆನೂ ಮಾಡ್ಬಿಡ್ತಾರೆ. ಆದ್ರೆ ಅವನ ಮನಸ್ಸಲ್ಲಿ ಮಾತ್ರ ಜಗತ್ತಿನಲ್ಲಿರೋ ಅಶಾಂತಿ ಮತ್ತು ದುಃಖಗಳಿಗೆ ಕಾರಣ ಹುಡುಕ್ಬೇಕು, ನಾನು ಜನ ಯಾಕೆ ಸಫರ್ ಆಗ್ತಿದ್ದಾರೆ ಅಂತ ನಾನು ತಿಳ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಒಂದಿನ ಮಧ್ಯರಾತ್ರಿ ಸಿದ್ಧಾರ್ಥ ತನ್ನೆಲ್ಲ ಸಂಪತ್ತು ಐಶ್ವರ್ಯಗಳನ್ನು ತೊರೆದು ಅರಮನೆಯನ್ನು ಬಿಟ್ಟು ಹೊರಡಲು ರೆಡಿ ಆಗ್ಬಿಡ್ತಾರೆ. ಹುಡುಕಾಟ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಸಫರಿಂಗ್ ಜನ ಯಾಕೆ ಸಫರ್ ಆಗ್ತಿದ್ದಾರೆ, ಜನ ಯಾಕೆ ಸಫರ್ ಆಗ್ತಿದ್ದಾರೆ, ಜಗತ್ ಯಾಕೆ ದುಃಖದಲ್ಲಿದೆ ಅಂತ ಹುಡ್ಕೋಕೆ ಶುರು ಮಾಡ್ತಾರೆ. ಮನೆ ಬಿಟ್ಟು ಹೊರಡ್ತಾರೆ. ಅದನ್ನೇ ಅವ್ರಿಗೆ ಮನೆಯಲ್ಲಿ ತಂದೆ ನೋಡಿ ಏನೇನು ತಿಳ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ತಂದೆ ಸಿದ್ಧಾರ್ಥನ ತುಂಬ ಆ ಥರ ಸ್ವತಂತ್ರನ ಕಳ್ಕೊಂಡು ಹಿಡಿದೆ ಕರೆಕ್ಟಾಗಿ ಅವರಿಗೆ ಎಲ್ಲವನ್ನ ನಾರ್ಮಲ್ ಅಂತ ತೋರಿಸಿದ್ದಿದ್ರೆ ಮೇ ಬಿ ಅವರು ಜಗತ್ತಿನಲ್ಲಿರುವಂತಹ ಪ್ರಾಬ್ಲಮ್ಗೆ ಕಾರಣ ಏನು ಅಂತ ಹುಡ್ಕೋದ್ರ ಜೊತೆಗೆ ಅವರು ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊಂಡು ರಾಜ್ಯನೂ ಚೆನ್ನಾಗಿ ನೋಡ್ಕೊಂಡು ಇರ್ತಿದ್ರೇನು ಅಲ್ವಾ. ಬಟ್ ಆ ಹಿಡಿದು ನಾನು ಮಾತ್ರ ಸಂತೋಷವಾಗಿದ್ದೀನಿ, ಜಗತ್ ಸಂತೋಷ ಇಲ್ಲ ಅನ್ನೋ ಥಾಟ್ ಕ್ರಿಯೇಟ್ ಆಗಿತ್ತು. ಮೇ ಬಿ ಅಷ್ಟು ದೊಡ್ಡ ಸನ್ಯಾಸಿ ಆಗಬೇಕು ಅಂತಾನೆ ದೇವರು ತಂದೆ ಕೈಲೂ ಆ ಕೆಲಸ ಮಾಡಿಸಿರ್ಬೋದು, ಯಾರಿಗೆ ಗೊತ್ತು. ಅದಕ್ಕೆ ಪೇರೆಂಟಿಂಗ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್. ಸೊ ಅವರು ಅವಾಗಲೂ ಕೂಡ ಸಿದ್ಧಾರ್ಥ ಅವರ ತಂದೆ ಶುದ್ಧೋಧನ ರಾಜಂಗೂ ಪೇರೆಂಟಿಂಗ್ ಸ್ಕಿಲ್ ಬೇಕಿತ್ತು. ಓಕೆ, ಸೊ ಅವಾಗ ಅವರು ಹೊರಟ್ಬಿಡ್ತಾರೆ. ಅದೊಂದು ಮಾತಿಗೆ ಇದೊಂದೇ ಮಾತಿಗೆ ಒಂದು ಸೆಂಟೆನ್ಸ್ ಇದೆ, ಏನು ಗೊತ್ತಾ? ಜಗವೆಲ್ಲ ಮಲಗಿರಲು ಬುದ್ಧನೊಬ್ಬ ಎದ್ದ ಅಂತ. ಓಕೆ, ಹಾಗೆ ಎದ್ದು ಅವನು ರಾಜ್ಯ ಬಿಟ್ಟು ಹೊರಟ. ಇದಕ್ಕೇನೆ ಸಡನ್ ಆಗಿ ಅವ್ರು ಮಧ್ಯರಾತ್ರಿ ಎದ್ದು ಹೋಗಿದ್ದಕ್ಕೆ ಜಗವೆಲ್ಲ ಮಲಗಿರಲು ಬುದ್ಧನೊಬ್ಬ ಎದ್ದ ಅಂತ ಏನಕ್ಕೆ ಹೇಳಿರೋದು ಅಂದ್ರೆ, ಎಲ್ಲರೂ ಮಲಗಿದ್ದಾಗ ಬುದ್ಧ ಎದ್ದ ಅಂದ್ರೆ ರಾತ್ರಿ ಎಲ್ಲ ಮಲಗಿದ್ದಾಗಲೇ ಬುದ್ಧ ಎದ್ದೊಳೋದು ಅಂತಲ್ಲ, ಅವರು ಎಲ್ಲರೂ ಮಲಗಿದ್ದಾಗ ಹೊರಟರು ಆಚೆಗೆ ಅಂತ ಆ ಸೆಂಟೆನ್ಸ್ ಬಂದಿದೆ. ಅವನು ರಾಜ್ಯ ಬಿಟ್ಟು ಹೊರಟಾಗ ನೆಮ್ಮದಿಯನ್ನ ಹುಡುಕುತ್ತಾ ಹೊರಟ. ತಪಸ್ಸು ಮಾಡ್ದ, ಜ್ಞಾನಿ ಆದ, ಜಗತ್ತಿಗೆ ಬೆಳಕನ್ನು ನೀಡ್ದ. ಈ ಕಥೆಯಲ್ಲೂ ಬುದ್ಧನ ಬಳಿ ಎಲ್ಲವೂ ಇತ್ತು, ಆದ್ರೆ ಒಂದೇ ಒಂದಿರ್ಲಿಲ್ಲ. ಅಲೆಕ್ಸಾಂಡರ್ ಹತ್ರ ಇಡೀ ಜಗತ್ತಿತ್ತು, ಆದ್ರೆ ಒಂದೇ ಒಂದಿರ್ಲಿಲ್ಲ. ಬುದ್ಧನ ಹತ್ರ ಎಲ್ಲವೂ ಇತ್ತು, ಆದ್ರೂ ಒಂದೇ ಒಂದಿರ್ಲಿಲ್ಲ. ಅದೇನು ಅಂದ್ರೆ ನೆಮ್ಮದಿ. ಅವನು ಅದನ್ನು ಹುಡುಕಿಕೊಂಡು ಇನ್ನೊಂದು ಸ್ಥಳಕ್ಕೆ ಹೋಗಲೇಬೇಕಾಯಿತು. ಇದ್ದಲ್ಲೇ ಸುಖಕ್ಕೆ ಅಗತ್ಯವಿರುವ ಎಲ್ಲವೂ ಇತ್ತು, ಆದರೆ ಸುಖನೇ ಬೇರೆ, ನೆಮ್ಮದಿನೇ ಬೇರೆ ಅನ್ನೋ ಸತ್ಯ ಅವರಿಗೆ ಗೊತ್ತಾಗಿತ್ತು. ಸತ್ಯ ಏನಂದ್ರೆ ಬೇರೆ ಏನೋ ಇದೆ ಅನ್ನೋದು ಅವನಿಗೆ ಗಟ್ಟಿಯಾಗಿ ಭಾವನೆ ಕುತ್ಕೊಂಡ್ಬಿಟ್ಟಿತ್ತು. ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಮಾಡಿ ಓಕೆ, ಆಸೆ ದುಃಖಕ್ಕೆ ಮೂಲ ಅನ್ನೋದನ್ನ ಕಂಡಿಡಿದು ಹೇಳಿದ್ರು. ಅವರು ಅಷ್ಟೇ ಆಸೆ ದುಃಖಕ್ಕೆ ಮೂಲ ಅಂದ್ರು, ಆಯ್ತಾ? ಆಕ್ಚುಲಿ ತಪ್ಪು ತಿಳ್ಕೊಂಬೇಡಿ, ಬುದ್ಧಂಗೆ ಹೇಳೋ ಅಷ್ಟು ದೊಡ್ಡವರ ಇವರು ಅಂತ ದಯವಿಟ್ಟು ಕ್ಷಮಿಸಿ. ನಾನು ಹೇಳ್ತಿರೋದು ದುರಾಸೆ ದುಃಖಕ್ಕೆ ಮೂಲ. ಬಿಕಾಸ್ ಈಗ ಬುದ್ಧನಲ್ಲೂ ಅದೇ ಆಸೆ ಅಲ್ವಾ ಬಂದಿದ್ದು. ಜಗತ್ತು ನೋವಲ್ಲಿದೆ, ಆ ನೋವಿಗೆ ಶಾಂತಿಯನ್ನ ಹುಡುಕ್ಬೇಕು, ನೆಮ್ಮದಿಯನ್ನ ಹುಡುಕ್ಬೇಕು ಅನ್ನೋ ಆಸೆ ಬುದ್ಧನಿಗೆ ಬಂದಿದ್ದಕ್ಕೇನೆ ಒಂದು ಜ್ಞಾನ ಹೊರಗಡೆ ಬಂತಲ್ವಾ. ಒಂದು ಬೌದ್ಧಿಸಮ್ ಅನ್ನೋ ಒಂದು ಸ್ಟಾರ್ಟ್ ಆಗಿ ಎಷ್ಟೋ ಜನ ಅದನ್ನ ಫಾಲೋ ಮಾಡ್ತಾ ಇವತ್ತು ಆಧ್ಯಾತ್ಮದ ಹಾದಿಯಲ್ಲಿದ್ದಾರಲ್ವಾ. ಬುದ್ಧನಿಗೆ ಆ ಆಸೆನೇ ಬಂದಿಲ್ಲ ಅಂದಿದ್ರೆ ಬೌದ್ಧಿಸಮ್ ಅನ್ನೋದು ಸ್ಟಾರ್ಟೇ ಆಗ್ತಿರ್ಲಿಲ್ಲ. ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಿರ್ಲಿಲ್ಲ ಆ ಒಂದು ಧರ್ಮಕ್ಕೆ ಅಲ್ವಾ, ಆಧ್ಯಾತ್ಮಕ್ಕೆ. ಅಂದ್ರೆ ಆಸೆ ಹೇಗೆ ಕಾರಣ ಆಯಿತು ದುಃಖಕ್ಕೆ? ಆಕ್ಚುಲಿ ಆಸೆನೇ ಶಾಂತಿಗೂ ಕಾರಣ ಆಯ್ತಲ್ವಾ. ಆಸೆ ಜ್ಞಾನ ಹುಟ್ಟೋಕೆ ಕಾರಣ ಆಯ್ತಲ್ವಾ. ದುರಾಸೆ ನಮಗೆ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರೋದು. ಈ ಬೇಸಿಕ್ ನಾಲೆಜ್ ಆ್ಯಂಡ್ ಪ್ರಜ್ಞೆ ನಮಗೆ ನೋಡೋ ದೃಷ್ಟಿಕೋನಗಳನ್ನು ನಾವು ಕಲಿಬೇಕಾಗಿದೆ. ಸೊ ಇಲ್ಲಿ ಬುದ್ಧನಿಗೂ ಅದು ಅರ್ಥ ಆಗಿ ಆಸೆಯೇ ದುಃಖಕ್ಕೆ ಮೂಲ ಅಲ್ಲ, ಇವತ್ತಿನ ನಾವು ಚೇಂಜ್ ಮಾಡ್ಕೋಣ, ದುರಾಸೆಯೇ ದುಃಖಕ್ಕೆ ಮೂಲ, ದುರಾಸೆಯೇ ದುಃಖಕ್ಕೆ ಮೂಲ ಅಂತ. ಓಕೆ, ಆಸೆ ಖಂಡಿತ ಮೂಲ ಅಲ್ಲ. ಆದರೆ ಬುದ್ಧನಿಗೆ ಆ ಟೈಮಲ್ಲಿ ಅದೇ ಅವ್ರಿಗೆ ಸಿಗದೆ ಇರೋ ಫ್ರೀಡಮ್ಮು, ಅವರಿಗೆ ಆದಂಥ ಅನುಭವ, ಅದ್ರ ಮೇಲೆ ಆಸೆನೇ ಕಾರಣ ಅಂತ. ಈಗ ತಂದೆ ಆಸೆನೇ ನನ್ನ ನೆಮ್ಮದಿ ಹಾಳಾಯಿತು, ಇವ್ರ ಆಸೆ ಇದಕ್ಕೆ ಕಾರಣ, ಈ ಥರ ಅವ್ರು ಆ ಥರ ಅಂದ್ಕೊಂಡು ಅದನ್ನು ಹೇಳಿರ್ಬೋದು. ಬಟ್ ಆಸೆ ದುಃಖಕ್ಕೆ ಕಾರಣ ಅಲ್ಲ, ದುರಾಸೆ ದುಃಖಕ್ಕೆ ಕಾರಣ. ಇದನ್ನು ತಿಳ್ಕೊಳ್ಳೋಣ. ಸೊ ಬುದ್ಧನೂ ಕೂಡ ನೆಮ್ಮದಿಯನ್ನು ಹುಡ್ಕೊಂಡು ಹೊರಟ. ಸೊ ಆ ನೆಮ್ಮದಿ ಎಲ್ಲಿತ್ತು? ಬೇರೆ ಬೇರೆ ಜಾಗದಲ್ಲಿತ್ತ? ನಮ್ಮೊಳಗಡೆನೇ ಇತ್ತು, ನಮ್ಮೊಳಗಡೆನೇ ಇದೆ. ಅದನ್ನು ಕಂಡುಕೊಳ್ಳೋದೇ ಮೇಜರ್ ಆಗಿ ನಾವು ಮಾಡಬೇಕಾಗಿರೋದು. ಸೊ ಅಲೆಕ್ಸಾಂಡರ್ಗೂ ಕೂಡ ನೆಮ್ಮದಿ ಇಂಪಾರ್ಟೆಂಟ್ ಅಂತ ಅರಿವಾಯಿತು, ಬುದ್ಧನಿಗೂ ಕೂಡ ನೆಮ್ಮದಿನೇ ಫೈನಲ್ ಅಂತ ಗೊತ್ತಾಯಿತು. ಆ ನೆಮ್ಮದಿಗೆ ನೆಮ್ಮದಿಯಾಗಿರೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹುಡ್ಕೊಂಡು ಹೊರಟರು. ಈ ಎಲ್ಲ ಕತೆ ತಾತ ಮಗನಿಗೆ ಹೇಳ್ತಾ ಇರೋದು. ಅವರಲ್ಲಿ ನಡೀತಾ ಇರುವಂತಹ ಗೊಂದಲಗಳು, ಪ್ರಶ್ನೆಗಳು ನಮ್ಮ ಮುಂದೆ ಈ ಕತೆಗಳು ಮಾತಾಡೋಕ್ಕೆ ಚಾನ್ಸ್ ಸಿಕ್ಕಿದೆ.
ಓಕೆ. ಸೊ ಇವತ್ತು ಬುದ್ಧನ ಕತೆ ಎಲ್ಲ ಕೇಳಿದ್ವಿ, ಆದರೆ ಇದರಲ್ಲಿ ಏನು ಕಲ್ತ್ರಿ? ಇದರಲ್ಲಿ ಏನೋ ಒಂದು ವಿಶೇಷವಾಗಿರೋದು ಏನು ಕಲ್ತ್ರಿ? ಬಿಕಾಸ್ ಎಲ್ರಿಗೂ ಗೊತ್ತು ಬುದ್ಧನ ಕತೆ, ಬಟ್ ಇದರಲ್ಲಿ ಏನು ಕಲ್ತ್ರಿ ಅನ್ನೋದನ್ನ ಇವತ್ತಿನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಲೈಫ್ನ ಲಿಂಕ್ ಮಾಡಿಕೊಂಡು ಹಾಕಿ. ಕತೆ ಏನು ಕಲಿತೆ ಅಲ್ಲ, ನನ್ನ ಜೀವನಕ್ಕೆ ನಾನು ಏನು ತೊಗೊತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾಲೆಜ್ನ ತುಂಬ ಜನಕ್ಕೆ ಶೇರ್ ಮಾಡಿ, ಒಳ್ಳೆಯದು ಹೆಚ್ಚು ಶೇರ್ ಮಾಡೋಣ, ಬಿಕಾಸ್ ಒಳ್ಳೆಯದು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ. ಥ್ಯಾಂಕ್ ಯು.